ನೋಡಿದರೆ ಬಾಯಾಗಿ ನೀರು ಬರ್ತಾವಲ್ಲೇನ್ರಿ. ಈ ಮಂಡಕ್ಕಿ ಸೂಸ್ಲ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ತುಂಬ ಸಖತ್ತಾಗಿ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ. ಮತ್ತು ಯಾರೆಲ್ಲ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ವಿಸಿಟ್ ಕೊಟ್ಟಿಲ್ಲ, ಒಂದು ವಿಸಿಟ್ ಕೊಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವತ್ತು ನಾವು ಒಗ್ಗರಣೆ ಹಾಕ್ತೇನೆ. ಹಸಿ ಒಗ್ಗರಣೆಯಿಂದ ಯಾವ ಥರ ನಾವು ಮಂಡಕ್ಕಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ನೋಡಿ, ಸ್ವಲ್ಪ ತುರಿದ ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಕ್ಯಾರೆಟು, ಒಂದು 3 ಮೆಣಸಿನ್ಕಾಯಿ ಕರೆದು ಇಟ್ಕೊಂಡ್ಬಿಟ್ಟಿದ್ದೀನಿ, ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಮತ್ತು 1-2 ಸೇರಿನಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ರೀ ಒಂದು ಎಣ್ಣೆ ಇರುತ್ತಲ್ಲ, ಎಣ್ಣೆ ಹಾಕ್ಕೋಬೇಕು ನೋಡಿರಿ, ಕಲಿಸ್ಕೋಬೇಕು. ನೋಡಿ ಇನ್ನೊಮ್ಮೆ ಹೇಳ್ತೀನಿ, ಮಂಡಕ್ಕಿ ಅಂದರೆ ಚುರುಮರಿ ಅಂತಿರಲ್ಲ ನೀವು, ಚುರುಮರಿ ಮತ್ತು ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ, ಕ್ಯಾರೆಟು ಮತ್ತು ಕೊಬ್ಬರಿ. ಕ್ಯಾರೆಟು ಕೊಬ್ಬರಿ ನಿಮಗೆ ಇಷ್ಟ ಆದರೆ ತೊಗೋಬೋದು, ಬೇಡಾದರೆ ಸ್ಕಿಪ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಮಾಡಿಕೊಡ್ಬೋದು. ನೋಡಿ, ಯಾರಾದರೂ ಮನೆಗೆ ಬಂದರೆ ಬೇಗ ಒಗ್ಗರಣೆ ಮಾಡಬೇಕು, ಹೆಚ್ಚಬೇಕು ಅನ್ನೋ ಟೆನ್ಷನ್ನೇ ಬೇಡ. ನೋಡಿ ಫ್ರೆಂಡ್ಸ್, ಇಷ್ಟು ಮಾಡಿದರೆ ಆಗೋಯ್ತು. ಸಿಂಪಲ್ ಮಂಡಕ್ಕಿ ರೆಡಿ ಆಗಿಬಿಡ್ತೈತಿ. ನಮ್ಮ ಸೈಡ್ ರೀ ಇದನ್ನು ಹೊಲಕ್ಕೆ ಸಾಯಂಕಾಲ ಚಾ ಟೈಮಿಗೆ ತೊಗೊಂಡು ಹೋಗ್ತಾರೆ ಹೊಲಕ್ಕೆ ಹೋದ್ರೆ. ನೋಡಿ, ಇವಾಗ ನಾನು ಈರುಳ್ಳಿ, ಮೆಣಸಿನಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ, ಕೊತ್ತಂಬರಿ ಲಾಸ್ಟಿಗೆ ಹಾಕ್ಕೋಬೇಕು, ಟೊಮೊಟೊ ಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಇರುತ್ತಲ್ಲ, ಹೇಗಿದ್ದರೂ ಕಾದ ಎಣ್ಣೆ ನೀವು ಏನಾದರೂ ಮಾಡಿ ಇರುತ್ತಲ್ಲ, ಅದೇ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿ, ಸಣ್ಣಗೆ ಹೆಚ್ಕೊಂಡಿರೋ ಮೆಣಸಿನಕಾಯಿ, 1 ಟೊಮೆಟೊ ಹಣ್ಣು, ಕರಿಬೇವು ಹಾಕಿ ಕಲಿಸ್ಕೊಂಬಿಡಿ. ನೋಡಿ, ಇವಾಗ ಈ ಥರ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆಷ್ಟು ಉಪ್ಪು ಬೇಕು ಅನ್ನಿಸೋದಲ್ಲ ಅಷ್ಟು ಹಾಕ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡ್ರ್ ಅಂತಿರಲ್ಲ, ಅರಿಶಿನ ಪುಡಿ, ಸಾಂಬಾರು ಪುಡಿ, ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ, ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ನಾವು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರ್ತವ್ರಿ ಇದು ಚುರುಮರಿ ಮಾತ್ರ. ನಮ್ಮ ಸೈಡು ಮಂಡಕ್ಕಿ ಅಂತೇವ್ರಿ ನಾವು. ನಮಗಂತೂ ಇದು ಸಾಯಂಕಾಲ ಟೈಮ್ ಬೇಕೇ ಬೇಕು ನೋಡಿರಿ. ನಮ್ಮ ಸೈಡು ಯಾರಾದರೂ ಹೊಲಕ್ಕೆ ಹೋದರೆ ಮಂಡಕ್ಕಿ ಕೊಟ್ಟು ಕಳಿಸು ಅಂತ ಹೇಳಿದಾಗ ನಾವು ಈ ಥರ ಮಂಡಕ್ಕಿ ಎಲ್ಲ ರೆಡಿ ಮಾಡಿಬಿಟ್ಟು ಚಾ ಜೊತೆಗೆ ಕೊಟ್ಟು ಕಳಿಸ್ತೇವೆ. ತುಂಬ ಸಿಂಪಲ್ಲಾಗೇ ಇರುತ್ತೆ ಮಂಡಕ್ಕಿ, ಅಷ್ಟೇ ಟೇಸ್ಟ್ ಬರುತ್ತೆ ಇದು. ನೋಡಿರಿ, ಎಣ್ಣೆ ಕಾಯಿಸ್ಬೇಕು ಮತ್ತು ಒಗ್ಗರಣೆ ಮಾಡ್ಕೋಬೇಕು ಅನ್ನೋ ಟೆನ್ಷನ್ನೇ ಬೇಡ. ನೋಡಿ, ಇವಾಗ ನಾನು ಇದಕ್ಕೆ ಸಾಂಬಾರು ಪುಡಿ ಮತ್ತು ಉಪ್ಪು, ಸಕ್ಕರೆ, ಅರಿಶಿನ ಪುಡಿ ಹಾಕಿ ಕಲಿಸ್ಕೊತಾ ಇದ್ದೀನಿ. ನೋಡಿದರೆ ಬಾಯಾಗಿ ನೀರು ಬರೋದು ಬಿಡ್ತೈತಿ ಫ್ರೆಂಡ್ಸ್, ಆ ಥರ ಆಗಿರುತ್ತೆ ಇದು ಮಂಡಕ್ಕಿ. ನೋಡಿ, ಇವಾಗ ಫುಲ್ ಕಲಿಸ್ಕೊತಾ ಇದ್ದೀನಿ ನಾನು. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೋಬೇಕು. ನೋಡಿರಿ, ಪುಟಾಣಿ ಹಿಟ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡ್ತೈತೆ ನೋಡಿರಿ. 10 ನಿಮಿಷದಾಗ ಮಂಡಕ್ಕಿ ಸುರುಮರಿ ರೆಡಿ ಆಗಿಬಿಡ್ತು ನೋಡಿರಿ. ಇವಾಗ ನೋಡಿರಿ, ಪುಟಾಣಿ ಹಿಟ್ಟು ಹಾಕಿದೆ ನಾನು, ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಏನು ಟೇಸ್ಟ್ ಕೊಡ್ತೈತ್ರಿ ಇದು ಮಂಡಕ್ಕಿ. ಇದಕ್ಕೊಂದು ಸ್ವಲ್ಪ ಮಿರ್ಚಿ ಬಜ್ಜಿ ಇದ್ಬಿಟ್ರಂತೂ ಮುಗಿದೋಯ್ತು ನೋಡಿರಿ. ಬೆಳಗ್ಗೆ ತಿಂಡಿಗೆ ನೀವು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಏನಾದರೂ ಮಾಡಿಕೊಡು ಅಂದಾಗ ಈ ಥರ ಸಿಂಪಲ್ಲಾಗಿ ಮಂಡಕ್ಕಿ ಮಾಡಿಕೊಡ್ರಿ ಚುರುಮರಿನ. ಕೆಲವೊಂದು ಕಡೆ ಇದಕ್ಕೆ ಒಂದೊಂದು ಥರ ಕರೀತಾರೆ. ನಮ್ಮ ಸೈಡು ನಾವು ಮಂಡಕ್ಕಿ ಅಂತಲೇ ಕರಿತೀವಿ, ಕೆಲವೊಂದು ಸೈಡು ಚುರುಮರಿ ಅಂತ ಕರೀತಾರೆ. ನೋಡಿ, ಇಷ್ಟೇ ರೀ ಇದು. ಲಾಸ್ಟಿಗೆ ಕೊತ್ತಂಬರಿ ಹಾಕಿಬಿಟ್ಟು ಕಲಿಸ್ಕೊಂಬಿಟ್ರೆ ರೆಡಿ ಆಯ್ತು ನೋಡಿರಿ ಒಗ್ಗರಣೆ ಇಲ್ಲದ ಮಂಡಕ್ಕಿ. ನೋಡಿ, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಇಲ್ಲ ಅರ್ಥ ಆಕತ್ರಿ. ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ, ಇನ್ನೂ ನನಗೆ ಬೆಂಬಲ ಕೊಡ್ರಿ ಅಂತ ಕೇಳ್ಕೊತೀನಿ. ಮತ್ತು ನೋಡಿರಿ, ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಎಲ್ಲ ರೆಡಿ ಆಗಿ ಹೋಯ್ತು ನೋಡಿರಿ ಚುರುಮರಿ. ಭಾಳ ಸಖತ್ತಾಗಿ ಕೊಡುತ್ತೈತಿ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಇದು. ನೀವು 10 ನಿಮಿಷದಾಗ ಮಂಡಕ್ಕಿ ಮಾಡ್ಕೊಂಡು ತಿನ್ಬೋದು. ಇವಾಗ ಹೇಗಿದ್ದರೂ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಸಾಯಂಕಾಲ ಟೈಮು. ಇದನ್ನು ಟ್ರೈ ಮಾಡಿ ನೋಡಿ ಯಾವ ಥರ ಆಗಿದೆ ಚುರುಮರಿ ಅಂತ. ನೋಡಿದ್ರೂ ಬೇಗ ತಿನ್ನಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಮತ್ತು ಟ್ರೈ ಮಾಡ್ತೀರಾ? ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ವಿಡಿಯೋ. ಮತ್ತು ನೋಡಿರಿ, ಇದಕ್ಕೆ ನಾನು 3 ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೆ ಮಂಡಕ್ಕಿನ. ಅದಕ್ಕೆ ನಾನು ಇವಾಗ ಕೊಬ್ಬರಿ ತುರಿ ಮತ್ತು ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಕರೆದು ಇಟ್ಕೊಂಡಿದ್ದೆ ನಾನು ಟೇಸ್ಟಿಗೆ ಅಂತ. ನೀವು ಬೇಕಾದರೆ ನಿಂಬೆಹಣ್ಣು ಸಹಿತ ಹಾಕ್ಕೋಬೋದು. ನೋಡಿರಿ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮೇಲ್ಗಡೆ ಹಾಕಿ ತಿಂತಾಯಿದ್ರೆ ಏನು ಟೇಸ್ಟ್ ಕೊಡುತ್ತೆ. ಮೊನ್ನೆ ಹೇಗಿದ್ದರೂ ಸೇವು ನಾನು ನಿಮಗೆ ವಿಡಿಯೋ ಹಾಕಿದ್ದೆಲ್ಲ, ಅದನ್ನು ಸೇವ್ ಹಾಕೋತಾ ಇದ್ದೇನೆ ನೋಡಿ. ಇದಕ್ಕೆ ನೋಡಿ, ಕೊಬ್ಬರಿ ತುರಿ ಮತ್ತು ಕ್ಯಾರೆಟ್ ತುರಿ ಹಾಕಿಬಿಟ್ಟು ಒಂದು ನಿಂಬೆಹಣ್ಣು ಹೆಚ್ಕೊಂಡು ಇಟ್ಕೋಬೋದು ನೀವು ಬೇಕಿದ್ದರೆ. ನಾನು ನಿಂಬೆಹಣ್ಣು ಹಾಕಿಲ್ಲ ಇಲ್ಲಿ, ಮೆಣಸಿನ್ಕಾಯಿ ಅಷ್ಟೇ ನಾನು ಕರೆದಿಟ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಸಾಯಂಕಾಲ ಟೈಮು ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪಿನ ನೀವು ಮಾಡ್ಕೋಬೋದು. ಮತ್ತು ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ.
ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ರೀ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋ ಇಷ್ಟ ಆದರೆ ನೋಡಿರಿ, ಇವಾಗ ಇದಕ್ಕೆ ನಾನು ಸೇವ್ ಹಾಕೋತಿದ್ದೀನಿ ನೋಡಿರಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾತ್ರ ಮಂಡಕ್ಕಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ರೀ. ಲೈಕ್ ಕೊಡಿರಿ ಫ್ರೆಂಡ್ಸ್. ನೋಡಿರಿ, ಇವಾಗ ಇದಕ್ಕೆ ನಾನು ಮೊನ್ನೆ ಸೇವ್ ಮಾಡಿದ್ದಲ್ಲ ಆ ಸೇವ್ ಸಹಿತ ಹಾಕೋತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ, ನಾವು ತವ್ರ ಮನೆಗೆ ಹೋದರೆ ಇದು ಚುರುಮರಿ ಈ ಮಂಡಕ್ಕಿ ಪಿಕ್ಸ್ ನೋಡಿರಿ. ನಮ್ಮ ಅಮ್ಮ ಮಾಡಿಕೊಡ್ತಾರೆ ಇದನ್ನು. ನಮ್ಮ ತಾಯಿ ಮಾತ್ರ ತುಂಬ ಸಖತ್ತಾಗೆ ಮಾಡ್ತಾರೆ ಇದನ್ನು. ನಾವು ಹೋದ್ವಿ ಅಂದರೆ ತಾಯಿ ಕೈ ರುಚಿ ಯಾರಿಗಾರ ಇಷ್ಟ ಆಗಲ್ಲ ಹೇಳ್ರಿ. ಅವ್ರು ಏನು ಮಾಡಿಕೊಟ್ರು ತುಂಬ ರುಚಿ ಇರುತ್ತೆ ತಾಯಿ ಕೈ ಅಡಿಗೆ. ಅವ್ರು ಮಾಡಿದಷ್ಟು ನಮಗೆ ಬರಲ್ಲ ಫ್ರೆಂಡ್ಸ್. ಆದರೂ ಟ್ರೈ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಮತ್ತೆ ಸಿಗ್ತೀನಿ. ಬಾಯ್.